ಈ 6 ಹೆಸರುಗಳನ್ನು ಹೊಂದಿರುವ ಹುಡುಗಿಯರು ತಮ್ಮ ಅತ್ತೆಯ ಮನೆಯನ್ನು ಆಳಲು ಜನಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವರು ಅದೃಷ್ಟದಿಂದ ಹುಟ್ಟುತ್ತಾರೆ. ಅವರು ಜೀವನದಲ್ಲಿ ಏನನ್ನು ಸಾಧಿಸಲು ಕಷ್ಟಪಡಬೇಕಾಗಿಲ್ಲ. ಅವರ ಜೀವನವು ಸಂತೋಷದಿಂದ ಸಾಗುತ್ತದೆ. ಈ ವಿಷಯದಲ್ಲಿ 6 ಹೆಸರಿನ ಹುಡುಗಿಯರನ್ನು ಬಹಳ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಅವರು ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಅವರು ತಮಗಾಗಿ ಮಾತ್ರವಲ್ಲದೆ ತಮ್ಮ ಗಂಡ ಮತ್ತು ಅತ್ತೆಯಂದಿರಿಗೂ ಅದೃಷ್ಟವಂತರು. ಅವಳು ಮದುವೆಯಾಗುವ ವ್ಯಕ್ತಿಯ ಅದೃಷ್ಟದ ನಕ್ಷತ್ರಗಳು ಪ್ರಕಾಶಮಾನವಾಗುತ್ತವೆ ಎಂದು ಹೇಳಲಾಗುತ್ತದೆ. ಯಾವ ಅಕ್ಷರದಿಂದ ಹೆಸರು ಆರಂಭವಾಗುತ್ತದೋ ಆ ಹುಡುಗಿಯರನ್ನು ಅದೃಷ್ಟವೆಂದು ತಿಳಿಯಿರಿ. 1. ಡಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರು ತಮ್ಮ ಅತ್ತೆಯ ಮನೆಯನ್ನು ಸ್ವರ್ಗವಾಗಿ ಇಟ್ಟುಕೊಳ್ಳುತ್ತಾರೆ. ಅವರು ತುಂಬಾ ಹರ್ಷಚಿತ್ತದಿಂದ ಇದ್ದಾರೆ. ಅವಳು ತುಂಬಾ ಪ್ರೀತಿಯ ಗಂಡನನ್ನು ಪಡೆಯುತ್ತಾಳೆ. ಗಂಡನ ಪಾಲಿಗೆ ಈಕೆಯು ಅದೃಷ್ಟವಂತಳು ಎನ್ನಲಾಗಿದೆ. ಇಷ್ಟೇ ಅಲ್ಲ, ಮದುವೆಯಾದ ಮನೆಯವರೆಲ್ಲರೂ ಪ್ರಗತಿ ಹೊಂದುತ್ತಾರೆ. ಅವರು ತುಂಬಾ ಪ್ರಾಯೋಗಿಕ ಮತ್ತು ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ಅವರು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳಿವೆ. 2. ಎ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರನ್ನು ಸಹ ಅದೃಷ್ಟವಂತರು ಎಂದು ಪರಿಗಣಿಸಲಾಗುತ್ತದೆ. ಅವಳು ಮದುವೆಯಾಗುವ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಅವರ ಜೀವನದಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆಯಿಲ್ಲ. ಅವಳು ತನ್ನ ಗಂಡ ಮತ್ತು ಅತ್ತೆಯ ಹೃದಯವನ್ನು ಆಳುತ್ತಾಳೆ. ಅವರು ತುಂಬಾ ಪ್ರೀತಿಯ ಗಂಡನನ್ನು ಪಡೆಯುತ್ತಾರೆ. ಅವಳು ತನ್ನ ಗಂಡನನ್ನು ಪ್ರತಿ ತಿರುವಿನಲ್ಲಿಯೂ ಬೆಂಬಲಿಸುತ್ತಾಳೆ. 3. ಎಲ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಣ್ಣು ಮಕ್ಕಳಿಗೆ ಲಕ್ಷ್ಮೀ ದೇವಿಯು ವಿಶೇಷ ಅನುಗ್ರಹವನ್ನು ಹೊಂದಿದ್ದಾಳೆ. ಅವರು ಶ್ರೀಮಂತ ಕುಟುಂಬಗಳಲ್ಲಿ ಮದುವೆಯಾಗುತ್ತಾರೆ ಮತ್ತು ಮದುವೆಯ ನಂತರ ಅವರ ಸಂಗಾತಿಗಳು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುತ್ತಾರೆ. ಎಲ್ಲರೂ ಅವರನ್ನು ಪ್ರೀತಿಸುತ್ತಾರೆ. ಅವಳು ತುಂಬಾ ಒಳ್ಳೆಯ ಸ್ವಭಾವದವಳು ಮತ್ತು ಎಲ್ಲರನ್ನೂ ಸಂತೋಷಪಡಿಸಲು ತನ್ನಿಂದಾದಷ್ಟು ಪ್ರಯತ್ನಿಸುತ್ತಾಳೆ. 4. ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹುಡುಗಿಯರು ತಮ್ಮ ಕುಟುಂಬವನ್ನು ತುಂಬಾ ಪ್ರೀತಿಸುತ್ತಾರೆ. ಅವರು ತಮ್ಮ ಪ್ರೀತಿ ಪಾತ್ರರ ಜೊತೆ ಹೋಗುತ್ತಾರೆ. ಅವಳು ಎಲ್ಲರ ಸಂತೋಷವನ್ನು ನೋಡಿಕೊಳ್ಳುತ್ತಾಳೆ. ಮದುವೆಯ ನಂತರ ಮನೆಯಲ್ಲಿ ಐಶ್ವರ್ಯಕ್ಕೆ ಕೊರತೆಯಿಲ್ಲ ಎನ್ನುತ್ತಾರೆ. 5. ಎಚ್ ಈ ಅಕ್ಷರದಿಂದ ಶುರುವಾಗುವ ಹೆಸರಿನ ಹುಡುಗಿಯರು ತುಂಬಾ ನುರಿತವರು. ಅವಳು ತನ್ನ ಪ್ರತಿಭೆಯಿಂದ ತನ್ನ ಅತ್ತೆಯನ್ನು ಮೆಚ್ಚಿಸುತ್ತಾಳೆ. ಅವರ ಗಂಡಂದಿರು ಸಹ ಅವರ ಗುಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ಪ್ರತಿಯೊಬ್ಬರೂ ಅವರ ಬಗ್ಗೆ ಗೌರವವನ್ನು ಬೆಳೆಸಿಕೊಳ್ಳುತ್ತಾರೆ. ಮನೆಗೆ ಬಂದೊಡನೆ ಅತ್ತೆಯ ಎದೆಯಲ್ಲಿ ಅಭಿಮಾನ ಮೂಡುತ್ತದೆ. ಈ ಕಾರಣದಿಂದಾಗಿ ಈ ಹೆಸರಿನ ಹುಡುಗಿಯರು ತಮ್ಮ ಅತ್ತೆಯ ಮನೆಗಳನ್ನು ಗೌರವದಿಂದ ಆಳಲು ಪ್ರಾರಂಭಿಸುತ್ತಾರೆ. 6. ಎಂ ಹೆಸರಿನ ಹುಡುಗಿಯರು ಇತರ ಜನರ ಮನಸ್ಸನ್ನು ಹೇಗೆ ಬದಲಾಯಿಸಬೇಕೆಂದು ಚೆನ್ನಾಗಿ ತಿಳಿದಿದ್ದಾರೆ. ಅವಳು ತನ್ನ ಮಾತುಗಳಿಂದ ಯಾವುದೇ ವ್ಯಕ್ತಿಯ ಆಲೋಚನೆಯನ್ನು ಬದಲಾಯಿಸಬಹುದು. ಅತ್ತೆಯ ಮನೆಗೆ ಹೋದಾಗ ಅಲ್ಲಿನ ಜನಕ್ಕೆ ಹೊಂದಿಕೊಳ್ಳದೆ ಅಲ್ಲಿನವರಿಗೆ ಇಷ್ಟವಾಗುವಂತೆ ಮಾತಾಡುತ್ತಾಳೆ. ಅವರು ಜೀವನದಲ್ಲಿ ಬದಲಾವಣೆಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಅವರು ತಮ್ಮ ಅತ್ತೆಯಲ್ಲೂ ಅನೇಕ ಬದಲಾವಣೆಗಳನ್ನು ಮಾಡುತ್ತಾರೆ. ಈ ರೀತಿಯಲ್ಲಿ ಅವರು ಅಲ್ಲಿ ಪ್ರಾಬಲ್ಯ ಸಾಧಿಸುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.